ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ದಿ ಅಂದರ್ ವಿಡಿಯೋ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ನ್ಯೂ ಅಪ್ಡೇಟ್ ಬಂದಿದೆ ಗೈಸ್. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದು ಕೂಡ ಬಿಗ್ ಬಾಸ್ ಹೌಸ್ ನ ಬಗ್ಗೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವೇನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಗೈಸ್. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೀಸನ್ಗಳು ನಡೆದಿವೆ ಅಂತಾನೆ ಹೇಳ್ಬೋದು. ಈ 12 ಸೀಸನ್ಗಳ ಪೈಕಿ ಹೋಲ್ ಸೀಸನ್ ನ ಮನೆ ಅಂತಾನೆ ಹೇಳ್ಬೋದು. ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆ ಹೌಸ್ ದಿ ಬೆಸ್ಟ್ ಹೌಸ್ ಅಂತಾನೆ ಹೇಳ್ಬೋದು. ಅಮಂಗ್ ದ ಲಾಸ್ಟ್ 12 ಸೀಸನ್ ಅಂತಾನೆ ಹೇಳ್ಬೋದು. ಅಂದ್ರೆ 12 ಸೀಸನ್ಗಳ ಪೈಕಿ ಹೋಲ್ ಸೀಸನ್ ನ ಮನೆ ಮಾತ್ರ ತುಂಬಾನೇ ಅದ್ಭುತವಾಗಿ ಒಂದು ಸೆಟ್ ವರ್ಕ್ ಆಗಿರ್ಬೋದು, ಒಂದು ನಮ್ಮ ಕರ್ನಾಟಕದ ವಿವಿಧ ಎಲ್ಲ ರೀತಿಯ ಜಿಲ್ಲೆಗಳಾಗಿರ್ಬೋದು, ನಮ್ಮ ಕಲ್ಚರ್ ಅನ್ನ ತೋರಿಸಿಕೊಡುವಂತ ಒಂದು ಬಿಗ್ ಬಾಸ್ ನ ಮನೆ ಅನ್ನೋದಕ್ಕಿಂತ ಹೋಲ್ ಸೀಸನ್ ಅನ್ನ ನಾವು ಅರಮನೆ ಅನ್ನೋದೇ ತುಂಬಾನೇ ಒಂದು ಉತ್ತಮ ಅಂತಾನೆ ಹೇಳ್ಬೋದು. ಅಷ್ಟರ ಮಟ್ಟಿಗೆ ತುಂಬಾನೇ ಕಲರ್ಫುಲ್ ಆಗಿ ನಮ್ಮ ಸಂಸ್ಕೃತಿಯನ್ನು ಹೆಚ್ಚಿಸುವಂತ ಒಂದು ಮನೆ ಹೋಲ್ ಸೀಸನ್ ಮನೆ ಅಂತ ನಾವೆಲ್ಲರೂ ಕೂಡ ನೋಡಿದ್ವಿ ಅಂತಾನೆ ಹೇಳ್ಬೋದು. ಈಗ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮನೆಯ ಬಗ್ಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಬರ್ತಾ ಇದೆ. ಅದು ಕೂಡ ಏನಪ್ಪಾ ಅಂದ್ರೆ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಮನೆಯ ಕೆಲಸ ಈಗ ತಾನೇ ಜಸ್ಟ್ ನಮ್ಮ ಬಿಗ್ ಬಾಸ್ ತಂಡದವರು ಆರಂಭ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಬಂದಿದೆ. ಇನ್ನು 2 ಮಂತ್ ಬಾಕಿ ಇರೋದ್ರಿಂದ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರು ಆಗಲು ಆಲ್ಮೋಸ್ಟ್ ಆಲ್ ಈಗ ಕೆಲಸ ಶುರು ಮಾಡಿದ್ರೆ ಇನ್ನು 2 ತಿಂಗಳ ಒಳಗೆ ಎಲ್ಲ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರತಿಯೊಂದು ಮನೆಗೆ ಸಂಬಂಧಪಟ್ಟಂತ ಎಲ್ಲ ಕೆಲಸಗಳು ಕೂಡ ಮುಕ್ತಾಯ ಆಗಲಿವೆ ಅಂತಾನೆ ಹೇಳ್ಬೋದು. ಯಾವ ಥೀಮ್ ಇಟ್ಕೊಂಡು ಈ ಒಂದು ಸೀಸನ್ ಮನೆ ಮಾಡ್ತಾ ಇದ್ದಾರೆ ಅನ್ನುವಂತ ಬಗ್ಗೆ ಯಾವುದೇ ರೀತಿಯಾಗಿ ಕ್ಲೂಗಳನ್ನು ಕೂಡ ಯಾವುದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ತಂಡದವರು ಎಲ್ಲಿ ಕೂಡ ಬಿಟ್ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಓ ಸೀಸನ್ ಮನೆಯು ಕೂಡ ಜಾಲಿವುಡ್ ಸ್ಟುಡಿಯೋದಲ್ಲಿ ಇತ್ತು. ಈ ಸಲವೂ ಕೂಡ ಅದೇ ಜಾಗದಲ್ಲಿಯೇ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮನೆ ಅದೇ ಸ್ಥಳದಲ್ಲಿಯೇ ಒಂದು ರೀತಿಯಾಗಿ ಹೋದ ಸೀಸನ್ಗೆ ಯಾವ ಒಂದು ರೀತಿಯಾಗಿ ಬೇಕಲ್ವ ಆ ರೀತಿಯಾಗಿ ಅಲ್ಲಿ ವರ್ಕ್ಗಳನ್ನ ಮಾಡ್ಕೊಂಡಿದ್ರು. ಈ ಒಂದು 13ನೇ ಸೀಸನ್ಗೆ ಯಾವ ರೀತಿಯಾಗಿ ಬೇಕು, ಯಾವ ರೀತಿಯಾಗಿ ಸೆಟ್ ಹಾಕೋಬೇಕು ಅವೆಲ್ಲವನ್ನು ಕೂಡ ಬಿಗ್ ಬಾಸ್ ತಂಡದವರು ಒಂದು ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮನೆಗೆ ಸಂಬಂಧಪಟ್ಟಂತ ಕೆಲಸಗಳನ್ನ ಪ್ರಾರಂಭ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಈಗ ತಾನೇ ಜಸ್ಟ್ ಬರ್ತಾ ಇದೆ ಗೈಸ್. ನೋಡೋಣ ಇನ್ನೇನು ಫೋಟೋಗಳು ಕೂಡ ಕೆಲವೊಂದಿಷ್ಟು ಸೋರ್ಸ್ಗಳಿಂದ ಬರುವಂತ ಸಾಧ್ಯತೆ ಇದೆ. ವೇಟ್ ಮಾಡಿ ನೋಡೋಣ ಏನಾಗ್ತದೆ ಅಂತ. ಒಟ್ಟಿನಲ್ಲಿ ಇನ್ನೇನು ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13 ಶುರುವಾಗಲು 50ರಿಂದ 60 ದಿನ ಮಾತ್ರ ಬಾಕಿ ಇರೋದ್ರಿಂದ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮನೆಯ ಕೆಲಸ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದು ಮನೆಗೆ ಸಂಬಂಧಪಟ್ಟಂತ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಹೌಸ್ಗೆ ಸಂಬಂಧಪಟ್ಟಂತ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಪ್ರತಿಯೊಂದು ಅಪ್ಡೇಟ್ಗಳನ್ನ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್. ಎಲ್ಲರಿಗೂ ಕೂಡ ಧನ್ಯವಾದಗಳು.